ನಾವು ಇದು ಟೆರರಿಚ್ ಅಂತ ನಾವು ಗದ್ದೆ ನಾಟಿಗೆ ಮಾಡಿದ ಮೇಲೆ ಒಂದು 10 ದಿನಕ್ಕೆ ಸಸಿ ಕರಿಗೋಗ್ಬಿಟ್ಟಿವಿ ರೀ. ನಾಟಿಗೆ ಆಗಿನ ಮೇಲೆ ಆಮೇಲೆ ನಾವು ಇವರು ಫೀಲ್ಡ್ ವರ್ಕ್ ಮಾಡೋಕ್ಕೆ ಇವರು ಬಂದಿದ್ದರು. ಬಂದು ತೋರಿಸಿದ್ನಪ್ಪ, ಕರ್ಕೊಂಬಂದು ತೋರಿಸಿದ್ನಪ್ಪ ಸರ್ ಈ ಕಂಪ್ನಿಯವ್ರನ್ನ. ಇವು ಬಂದು ನಮಗೆ ಇದು ಮಾಡಿರಿ ಚೆನ್ನಾಗಿರ್ತದೆ ಅಂತಂದು ಹೇಳಿದ್ರು ಅವರು. ಅವ್ರ ಎದುರಿಗೆ ಕರ್ಕೊಂಬಂದು ಎಲ್ಲ ನಮ್ಮ ಹೊಲಕ್ಕೆಲ್ಲ ಇದು ಯೂಸ್ ಮಾಡಿದ್ದೀವಿ. ಇನ್ನು ಟೆರರಿಚ್ ಅಂತ ಯೂಸ್ ಮಾಡಿದ ಮೇಲೆ ನಮಗೆ ಗದ್ದೆ ಒಂದು 10 ದಿನದಾಗ ಚೇಂಜ್ ಆಗಿ ಬಗಲ್ ಗುನಿ ಬೇಸ್ ಬಂದು ಬೇರು ಬೇಸ್ ಬಂದವ. ಆಮೇಲೆ ನಮಗೆ ಗದ್ದೆ ಕೂಡ ಚೆನ್ನಾಗಿ ಬಡ್ಡಿ ಹೊಡೆದು ಬೆಳೆ ಬೇಸ್ ಬಂದತ್ರಿ. ಈಗ ಇಳುವರಿಕೆ ಕೂಡ ಇದು ಹಾಕಿದ್ದು ಹೊಲಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಕತ್ತೈತೆ ನಮಗೆ ಇಳುವರಿಕೆ. ಇದು ಎಲ್ಲರೂ ಕೂಡ ಬಳಸ್ಬೋದು. ಇದು ಭತ್ತ ಬೆಳೆಗಾರಿಗೆ ಏನಪ್ಪ ಅಂತಂದರೆ ಫಸ್ಟು ಇದು ಹಾಕಿದ ತಕ್ಷಣ ಬೇರು ಚೆನ್ನಾಗಿ ಹೊಸ ಬೇರು ಬರ್ತಾವೆ ರೀ, ಬೆಳೆ ಬೇರು. ಆ ಬೇರೆ ಯೂಸ್ ಪ್ರಾಡಕ್ಟ್ಗೆ ಇದಕ್ಕೆ 4-5 ಗುಣಿ ಜಾಸ್ತಿನೇ ಬರ್ತಾಯಿದೆ. ಜಾಸ್ತಿ ಬಂದವ. ಆಮೇಲೆ ಗದ್ದೆ ಕೂಡ ಒಂದೇ 10 ದಿನದಾಗ ಚೇಂಜ್ ಆಗಿ ನಮಗೆ ಮತ್ತೆ ಒಳ್ಳೆ ಹಚ್ಬೇಕಂಬ ಗದ್ದೆ ಕೂಡ ಒಳ್ಳೆ ಕವರ್ ಆಗೈತೆ ರೀ. ಬೇಸ್ ನಮಗೆ ಧೈರ್ಯ ಬಂತ್ರಿ. ಸತು ಕೂಡ ಸ್ವಲ್ಪ ಕಮ್ಮಿನೇ ತಿಂದ ಹಾಕಿವ್ರಿ. ಇದು ಹಾಕಿದ್ದಕ್ಕೆ ಬೇಸ್ ಐತ್ರಿ ನಮಗೆ. ನಾವು ಟೆರರಿಚ್ ಹಾಕಿದ್ವಿ ಈ ಭತ್ತಕ್ಕೆ. ಟೆರರಿಚ್ ಹಾಕಿದ ಮೇಲೆ ಈ ಭತ್ತ ಬೆಳೆ ಬೇಸ್ ಬಂದೈತೆ. ನಮಗೆ ಇಳುವರಿಕೆನೂ 3 ಚೀಲ ಏರು ಬಂದೈತಿ. ತೂಕ ಮಾಡಿದ್ವಿ 3 ಚೀಲ ಜಾಸ್ತಿ ಬಂದೈತಿ. ಇದು ಟೆರರಿಚ್ ಹಾಕಿದ್ದು ಪ್ರತಿಯೊಬ್ಬರು ರೈತರು ಯೂಸ್ ಮಾಡಿದ್ರೆ ಒಳ್ಳೇದಾಗ್ತಾ ಬೇಸ್ ಎಲ್ಲರಿಗೆ ಅನುಕೂಲ ಆಯ್ತಿದ್ದು. ನಾವು ಇಷ್ಟು ವರ್ಷ ಹಾಕಿವಿ. ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಜಾಸ್ತಿ ಐತಿ. 3 ಚೀಲ ಅಂತೂ ಏರು ಬಂದೈತಿದ್ದು ಟೆರರಿಚ್ ಹಾಕಿದ್ದು. ರೈತರು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು. ಈ ಟೆರರಿಚು ಪ್ರತಿಯೊಬ್ಬ ರೈತರು ಬಳಸ್ಬೇಕಂಬುದು ನಮಗೆ ಆಸೆ ಐತಿ. ಬಳಸಿದ್ರೂ ಒಳ್ಳೇದೈತಿ. ಇದರಿಂದ ಲಾಭನೂ ಐತಿ ರೈತರಿಗೆ. ಇದು ಪ್ರತಿಯೊಬ್ಬ ರೈತರು ಬಳಸ್ಬೋದು. ಇದು ಟೆರರಿಚ್ ಅಂದರೆ ರೈತರಿಗೊಂದು ವರದಾನ.